ಓಂ ವಿಶೇಷಣಾಚ್ಚ ಓಂ ಯಸ್ಸೇತುರೀಜಾನಾನಾಂ ಅಕ್ಷರಂ ಬ್ರಹ್ಮ ತತ್ಪರಂ. ಈ 12ನೇ ಸೂತ್ರ ಇದು. ಒಂದನೇ ಅಧ್ಯಾಯ 2ನೇ ಪಾದದ 12ನೇ ಸೂತ್ರ ಗುಹಾಧಿಕರಣವೇ ನಡೆದಿದೆ. ಆ ಗುಹಾಧಿಕರಣದಲ್ಲಿ ಈಗಾಗಲೇ ಒಂದು ಸೂತ್ರ ನೋಡಿ ಮುಗಿಸಿದ್ದೀವಿ. ಮತ್ತೀಗ ಈ ಮುಂದಿನ ಸೂತ್ರ ವಿಶೇಷಣಾಚ್ಚ ಅನ್ನೋ ಸೂತ್ರ ನೋಡ್ತಾ ಇದ್ದೀವಿ. ಸೂತ್ರಕ್ಕೆ ಸರಳವಾದ ಅರ್ಥವನ್ನು ಹೀಗೆ ಒಂದು ಬಾರಿ ಅವಲೋಕಿಸಿ ಮುಗಿಸಿಬಿಡೋಣ. ವಿಶೇಷಣಾಚ್ಚ ಪರಬ್ರಹ್ಮನಿಗೆ ಮಾತ್ರ ಅನ್ವಿತ ಆಗುವ ಒಂದು ವಿಶೇಷಣವನ್ನು ಕೊಟ್ಟಿರುವುದರಿಂದ ಕೂಡ ಅಂತ ಅದಕ್ಕೆ ಅರ್ಥ. ಈ ದೇಹದಲ್ಲಿ ಇದ್ದು ಭೋಗ ಮಾಡುವವರು ಯಾರು ಅಂದ್ರೆ ಎರಡೂ ಪರಮಾತ್ಮನ ರೂಪಗಳೇ ಆಗಬೇಕು ಹೊರತು ಜೀವ ಮತ್ತು ಪರಮಾತ್ಮರು ಅಂತ ಸ್ವೀಕಾರ ಮಾಡಬಾರದು. ಯಾಕೆಂದ್ರೆ ಆ ಜೀವನಿಗೆ ಅನ್ವಿತ ಆಗದೇ ಇರುವಂತಹ, ಪರಮಾತ್ಮನಿಗೆ ಮಾತ್ರ ಅನ್ವಿತ ಆಗುವಂತಹ ವಿಶೇಷಣ ಅನ್ನೋದು ಅದೇ ಉಪನಿಷತ್ತಿನಲ್ಲಿ, ಕಾಟಕ ಉಪನಿಷತ್ತಿನಲ್ಲೇ ಇದೆ. ಅಲ್ಲಿ ನಾವು ಯಾವ ಉಪನಿಷತ್ತನ್ನು ಅವಲಂಬಿಸಿ ಈ ಒಂದು ಪ್ರಶ್ನೆ ಮಾಡಿದಾರಲ್ಲ ಪೂರ್ವಪಕ್ಷದವರು, ಗುಹಾಂ ಪ್ರವಿಷ್ಟೋ ಪರಮೇ ಪರಾರ್ಧೆ ವೃತಂ ಪಿಬಂತೋ ಸುಕೃತಸ್ಯ ಲೋಕಿ ಗುಹಾಂ ಪ್ರವಿಷ್ಟೋ ಪರಮೇ ಪರಾರ್ಧೆ ಅಂತ ಹೀಗೇನು ಸೂತ್ರ ಇದೆ. ಆ ಸೂತ್ರದಲ್ಲೇ ಕಾಟಕೋಪನಿಷತ್ತು ಇದು ಮುಂದಿನ ಭಾಗ 1-3-1 ಕಾಟಕೋಪನಿಷತ್ತಿನ ಸಂಖ್ಯೆ ಗಮನಿಸಿ. ಅಲ್ಲೇ ಮುಂದೆ 1-3-2ರಲ್ಲಿ ಯಸ್ಸೇತುರೀಜಾನಾನಾಂ ಅಕ್ಷರಂ ಪರಂ ಬ್ರಹ್ಮ ತತ್ಪರಂ ಅಂತ ಹೀಗೆ ಬಂದಿದೆ. ಹೀಗೆ ಏಕದೇವತೆಯಾದ ಪರಮಾತ್ಮನ ಬಗ್ಗೆ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಅವನು ಒಬ್ಬನೇ ಆಗಬೇಕು, ಬ್ರಹ್ಮನೇ ಆಗಬೇಕು ಅಂತ ತಾತ್ಪರ್ಯ. ಈಗ ತತ್ವ ಪ್ರಕಾಶಿಕ ನೋಡೋಣ. ಇವಂ ನಿರವಕಾಶಲಿಂಗಸ್ಯ ಸಾವಕಾಶ ಶ್ರುತಿತೋಪಿ ಪ್ರಾಬಲ್ಯಾತ್. ಅಲ್ಲಿಂದ ಈಗ ಪ್ರಾರಂಭ ಆಗಬೇಕು. ಪೂರ್ವ ಪಕ್ಷದವರು ಮತ್ತೆ ಸಿದ್ಧಾಂತದವರು ಅವರ ನಡುವೆ ಏನು ಪ್ರಶ್ನೆ ನಡೆದಿತ್ತು, ಏನು ಚರ್ಚೆ ನಡೆದಿತ್ತು ಅಂದ್ರೆ, ಈ ಅತ್ತ ಎಂಬ ಶಬ್ದಕ್ಕೆ ಅರ್ಥ ಏನ್ ಮಾಡಬೇಕು, ಅದಿತಿ ಎಂಬ ಶಬ್ದಕ್ಕೆ ಅರ್ಥ ಏನ್ ಮಾಡಬೇಕು ಅಂತ ಅಲ್ಲಿ ಮೂಲತಃ ಪ್ರಶ್ನೆ ಪ್ರಾರಂಭ ಕಂಡಿತ್ತು. ಅದಿತಿ ಅಂದ್ರೆ ದೇವಮಾತೆ ಅಂತ ಅವ್ರು ಅರ್ಥ ಮಾಡ್ತಾ ಹೋಗಿದ್ರು. ಆ ಅರ್ಥ ಸರಿಯಲ್ಲ ಅಂತ ನಾವು ಅದನ್ನು ನಿರಾಕರಣೆ ಮಾಡಿದ್ವಿ. ಅಲ್ಲಿಂದ ಈಗ ಇದು ಮುಂದುವರಿಬೇಕು. ಹೀಗೆ ಚರ್ಚೆ ಮುಂದುವರೆದಿತ್ತು. ಅಲ್ಲಿ ನಿರವಕಾಶವಾದ ಲಿಂಗ ಅಂದ್ರೆ ಗುಹಾನಿಹಿತತ್ವ ಅನ್ನೋ ಲಿಂಗ, ಅದು ಈ ಸಾವಕಾಶವಾದಂತಹ ಶ್ರುತಿಗಿಂತ ಪ್ರಬಲ ಅಂತ ನಾವು ಪ್ರತಿಪಾದನೆ ಮಾಡಿದ್ವಿ. ಅಲ್ಲಿ ಸಾವಕಾಶವಾದ ಶ್ರುತಿ ಯಾವುದು? ಋತಂ ಪಿಬಂತವು ಅಂತಿದೆ. ಋತಂ ಪಿಬಂತವು ಅನ್ನೋದಕ್ಕೆ ನೀವು ಸುಕೃತ ಸೇರುವಕೆ ಅಂತ ದ್ವಿವಚನ ಇದೆಯಲ್ಲ, ಅದಕ್ಕೆ ಪರಮಾತ್ಮ ಮತ್ತು ಜೀವ ಅಂತನೂ ಅರ್ಥ ಮಾಡಬಹುದು, ಪರಮಾತ್ಮಂದೇ 2 ರೂಪ ಅಂತನೂ ಅರ್ಥ ಮಾಡಬಹುದು. ಆದ್ರಿಂದ ಅವು ಸಾವಕಾಶ ಆಗಿವೆ. ಆದರೆ ಗುಹಾನಿಹಿತತ್ವ ಅನ್ನುವ ಧರ್ಮ ಏನಿದೆ ಅದು ಭಗವಂತನಿಗೆ ಮಾತ್ರ ಸಲ್ಲುವಂತ ವಿಶೇಷಣ. ಯಾಕಂದ್ರೆ ಗುಹಾನಿಹಿತ ಎಂಬುದಾಗಿ ಉಪಾಸನೆ ಮಾಡಿದಾಗ ಮುಕ್ತಿ ಯಾರಿಂದ ಆಗ್ತದೆ? ಅದು ಜೀವನಿಂದ ಆಗೋದಿಲ್ಲ. ಜೀವ ಅಲ್ಲಿ ಇದ್ದಿರಬಹುದು, ಆದರೆ ಮುಕ್ತಿ ಆಗೋದಿಲ್ಲ. ಅದನ್ನು ಕಳೆದ ದಿವಸ ನೋಡಿದ್ದೇವೆ. ಆದ್ರಿಂದ ಗುಹಾನಿಹಿತತ್ವ ಅನ್ನೋ ಲಿಂಗ ಅದು ನಿರವಕಾಶ. ಈ ಋತಂಪಿಬತ್ವವನ್ನು ದ್ವಿವಚನಕ್ಕೆ ಇಬ್ಬರು ವ್ಯಕ್ತಿಗಳು ಅಂತ ಅರ್ಥ ಮಾಡಬಹುದು, ಒಬ್ಬನೇ ವ್ಯಕ್ತಿ 2 ರೂಪ ಅಂತನೂ ಅರ್ಥ ಮಾಡಬಹುದು. ಆದ್ರಿಂದ ಅದು ವೇದವಾಕ್ಯ ಅನ್ನೋದು ಸಾವಕಾಶ ಆಯಿತು, ಈ ಲಿಂಗ ಅಂತಂದು ನಿರವಕಾಶ ಆಯಿತು. ಆದ್ರಿಂದ ನಾವು ಅದನ್ನೇ ಒಪ್ಕೊಂಡ್ವಿ. ವಿಷ್ಣು ಭೋಕ್ತೃತ್ವ ಸಂಭವಾಚ್ಯ. ಪ್ರಶ್ನೆ ಮಾಡುವವರು ವಿಷ್ಣುವಿಗೆ ಭೋಕ್ತೃತ್ವ ಹೇಗೆ ಬರೋದು? ಅವನು ಪೂರ್ಣಾನಂದ, ಆದ್ರಿಂದ ಭೋಕ್ತೃತ್ವ ಹೇಗೆ ಅಂತ ಬೇರೆ ಪ್ರಶ್ನೆ ಮಾಡಿದ್ರು. ಭೋಕ್ತೃತ್ವವನ್ನು ನಾವು ಸಮರ್ಥನೆ ಮಾಡಿ ತೋರಿಸಿದ್ವಿ. ಆದ್ರಿಂದ ಈಗ ಶ್ರುತಿಗಳೂ ಕೂಡ ನಿರವಕಾಶವಾದ ಲಿಂಗದ ಆಧಾರ ಇರೋದ್ರಿಂದ ಶ್ರುತಿಗಳೂ ಕೂಡ ನಿರವಕಾಶವಾಗಿ ಪರಮಾತ್ಮನನ್ನೇ ಪ್ರತಿಪಾದನೆ ಮಾಡ್ತವೆ ಅಂತ ಈಗ ನಾವು ತೋರಿಸಬೇಕಾಗಿದೆ. ಅದನ್ನೇ ವಿಶೇಷಣಾಚ್ಚ ಎಂಬ ಸೂತ್ರದ ಮೂಲಕ ಮಾಡಿದ್ದಾರೆ. ಪ್ರಾಬಲ್ಯಾತ್ ವಿಷ್ಣು ಭೋಕ್ತೃತ್ವ ಸಂಭವಾಚ್ಯ
ಸಯೇವ ಪಾತ ಇತಿ ಸಿದ್ಧತಿ, ಅವನೇ ಪಾತ ಎಂಬುದಾಗಿ ಸಿದ್ಧ ಆಯಿತು. ಕಿಮು ನಿರವಕಾಶ ಶ್ರುತ್ಯ ಅಪಿ ಇತ್ಯರ್ಥಂ ಪ್ರತಿಪಾದಿತ ಸೂತ್ರಂ ಪಠಿತ್ವ. ನಿರವಕಾಶವಾದ ಲಿಂಗ ಮತ್ತು ಸಾವಕಾಶವಾದ ಶ್ರುತಿ ಇವೆರಡರ ನಡುವೆ ಸಂಘರ್ಷ ಬಂದಾಗ ನಿರವಕಾಶವಾದ ಲಿಂಗಕ್ಕೆ ಬೆಲೆ ಕೊಡಬೇಕು ಅಂತ ನಾವು ಹಿಂದೆ ತೋರಿಸಿದ್ವಿ. ಇನ್ನ ನೀವೇನನ್ನ ಶ್ರುತಿ ಸಾವಕಾಶ ಅಂತ ತಿಳ್ಕೊಂಡಿದ್ರಲ್ಲ, ಅದೇ ಸಾವಕಾಶವಾದ ಶ್ರುತಿಯಲ್ಲೇ ಮುಂದೆ ನಿರವಕಾಶವಾದ ಶ್ರುತಿಯ ಒಂದು ತುಣುಕಿದೆ. ಅದನ್ನು ಗಮನಿಸಿಬಿಟ್ರೆ ಶ್ರುತಿಯೂ ನಿರವಕಾಶವೇ ಆಯಿತು, ಲಿಂಗವೂ ನಿರವಕಾಶವೇ ಆಯಿತು ಭಗವಂತನ ಕುರಿತಾಗಿ. ಆದ್ರಿಂದ ನಮ್ಮ ಪಕ್ಷವೇ ಈಗ ಸಮರ್ಥಿತ ಆಗ್ತದೆ. ಕಿಮು ಇನ್ನೇನು ಹೇಳಬೇಕಾಗಿದೆ ನಾವು? ನಿರವಕಾಶ ಶ್ರುತ್ಯಾಪಿ ಸಯೇವ ಪಾತ ಇತಿ ಕಿಮು ವಕ್ತವ್ಯಂ ಅಂತ ಹೇಳುವ ಸೂತ್ರ, ವಿಶೇಷಣಾಚನ ಸೂತ್ರ, ಅದನ್ನು ಪಠನ ಮಾಡಿ ಆ ಸೂತ್ರದಿಂದ ಅಭಿಪ್ರೇತವಾದ ಅರ್ಥವನ್ನ, ಆ ಸೂತ್ರದಿಂದ ಅಭಿಪ್ರೇತವಾದ ಶ್ರುತಿಯನ್ನ ಆಚಾರ್ಯರು ಉದ್ಧರಿಸ್ತಾ ಇದ್ದಾರೆ. ಶ್ರುತಿಮೇವ ಉದಾಹರತಿ ವಿಶೇಷಣ ಅಚ್ಚೇತಿ. ಇಲ್ಲೂ ಕೂಡ ಯಸ್ಸೇತುರೀಜಾನಾನಾಮಕ್ಷರಂ ಬ್ರಹ್ಮ ತತ್ಪರಮಂ ಇತಿ ವಿಶೇಷಣಾಚ್ಚ. ಋಷಿಕೇಶ ತೀರ್ಥರ ಅವರು ಬರೆದಿಟ್ಟ ಪುಸ್ತಕದಲ್ಲಿ ಯಸ್ಸೇತುರೀಜಾನಾನಾಮಕ್ಷರಂ ಬ್ರಹ್ಮ ಯತ್ಪರಂ ಇತಿ ವಿಶೇಷಣಾಚ್ಚ ಅಂತ ಹೀಗೆ ಸೂತ್ರ ಇರ್ತದೆ. ಹಾಗೆ ಗೋವಿಂದಾಚಾರ್ಯರು ಅದನ್ನ ಮುದ್ರಿಸಿದ್ದಾರೆ. ಇಲ್ಲದೆ ಹೋದ್ರೆ ನಾವು ಹಿಂದೆ ಒಂದು 2-3 ಕಡೆ ಇದನ್ನು ನೋಡಿದ್ದೇವೆ ನೋಡಿ. ಯಸ್ಸೇತುರೀಜಾನಾನಾಂ ಅಕ್ಷರಂ ಬ್ರಹ್ಮ ಅಂತಿಷ್ಟು ಬಂದ ಮೇಲೆ ಅಲ್ಲಿ ಇತಿ ಅಂತಿದೆ ನೋಡಿ. ಇತಿ ಅನ್ನೋ ಮಾತಿಗೆ ಏನು ಅನ್ವಯ ಇಲ್ದಂಗೆ ಆಗ್ತದೆ. ಇತಿ ವಿಶೇಷಣ ಅಚ್ಚ ಅಂತ ಅದರ ಪೂರ್ಣ ಪಾಠ ಸರಿ ಆಗ್ತದೆ. ಅದನ್ನ ಗ್ರಹಣ ಮಾಡಬೇಕು. ಯಹ ಸೇತು ಇತಿ ಪಿಬತೋ ಏಕವಚನೇನ ವಿಶೇಷಣ. ಈ ಉಪನಿಷತ್ತಿನ, ಕಾಟಕೋಪನಿಷತ್ತಿನ ಆ ಭಾಗದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಯಹ ಸೇತು ಅಂತ ಆ ವ್ಯಕ್ತಿಗೆ ತತ್ವ ಏನಿದ್ದಾನೆ ಅವನಿಗೆ ಇಬ್ಬರು ಕುಡಿಯುವಂಥ ಇಬ್ಬರು ಏನಿದ್ದಾರೆ ಅವರಿಗೆ ಏಕವಚನದಿಂದ ವಿಶೇಷಣ ಕೊಟ್ಟಿದ್ದಾರೆ. ಆದ್ರಿಂದ ಏಕ ಏವ ಪಾತ, ಕುಡಿಯುವವನು ಒಬ್ಬನೇ. ಈ ವಿಶೇಷಣಾತ್ ಅಂತ ಅದಾದ್ಮೇಲೆ ಒಂದು ದಂಡ ಇದೆಯಲ್ಲ, ಆ ದಂಡ ಬೇಕಾಗಿಲ್ಲ, ಫುಲ್ ಸ್ಟಾಪ್ ಅದು ಬೇಕಾಗಿಲ್ಲ ಅಲ್ಲಿ. ಈ ವಿಶೇಷಣಾತ್ ಏಕ ಏವ ಪಾತ ಸಚ ಬ್ರಹ್ಮತ್ವ ವಿಶೇಷಣಾತ್ ವಿಷ್ಣುರೇವ ಇತಿ ಭಾವ. ಅದು ಇಡೀ ಒಂದು ಸೆಂಟೆನ್ಸ್ ಆದ್ರೆ ಒಳ್ಳೇದು. ಮತ್ತೆ ಸರಿ, ಒಬ್ಬನೇ ಕುಡಿತಾನೆ ಅಂತ ಆಯ್ತು. ಒಬ್ಬನೇ ಕುಡಿಯುವವನು ಯಾರು ಅಂದ್ರೆ ಅವನು ಬ್ರಹ್ಮ ಅಂತ ಅದರ ತಾತ್ಪರ್ಯ ಆಯ್ತು. ಅದಕ್ಕೆ ಅರ್ಥ ಏನು ಅಂದ್ರೆ, ಯಸ್ಸೇತು ಈಜಾನಾನಾಂ ಅಕ್ಷರಂ ಬ್ರಹ್ಮ ತತ್ಪರಂ ಅಭಯಂ ತಿತೀರ್ಷತಾಂ ಪಾರಂ ನಾಚಿಕೇತಂ ಶಕೇಮಸಿ ಅಂತ ಇಷ್ಟಿದೆಯಲ್ಲ, ಅದಕ್ಕೆ ಒಟ್ಟಾರೆ ತಾತ್ಪರ್ಯ ಏನಂದ್ರೆ, ಈಜಾನಾನಾಂ ಅಂದ್ರೆ ಈ ಯಜ ದೇವ ಪೂಜಾ ಧಾತು, ಅದು ಅದರ ಶಾನಚ್ ಪ್ರತ್ಯಯ. ಅದು ತನ್ನನ್ನು ಯಾರು ಆರಾಧನೆ ಮಾಡ್ತಾರಲ್ಲ ಅವರಿಗೆ ಇವನು ಸೇತು ಅಂದ್ರೆ ಆಶ್ರಯನಾಗಿದ್ದಾನೆ. ಮತ್ತೆ ಅಕ್ಷರ ನಾಶರಹಿತನಾಗಿದ್ದಾನೆ. ಬ್ರಹ್ಮ ತತ್ಪರಂ ಅಂತವನು ಶ್ರೇಷ್ಠನಾದಂತಹ ಬ್ರಹ್ಮನಾಗಿದ್ದಾನೆ. ಅಭಯಂ ತಿತೀರ್ಷತಾಂ ಪಾರಂ, ಸಂಸಾರದ ಸಾಗರವನ್ನು ದಾಟಲಿಕ್ಕೆ ಯಾರು ಅಪೇಕ್ಷೆ ಪಟ್ಟಿದ್ದಾರೆ, ತಿತೀರ್ಷತಾಂ ಅಂತ ಸನ್ನಂತ ಪ್ರತ್ಯಯ, ಅದು ಅದರ ಶತ್ರು ಪ್ರತ್ಯಯ, ಷಷ್ಠಿ ವಿಭಕ್ತಿ ಬಹುವಚನ. ಅದಕ್ಕೆ ಅವರಿಗೆ ಇವನು ಅಭಯದಾಯಕನಾಗಿದ್ದಾನೆ ಅಂತ. ನಾಚಿಕೇತಂ ಶಕೇಮಸಿ, ನಾಚಿಕೇತಾಗ್ನಿ ಅಂತ ಈ ಹಿಂದೆಲ್ಲ ಬಂದಿದೆ. ಆ ನಾಚಿಕೇತಾಗ್ನಿಯಲ್ಲಿರೋ ಪರಬ್ರಹ್ಮನನ್ನ ನಾವು ಧ್ಯಾನ ಮಾಡಲಿಕ್ಕೆ ಸಮರ್ಥರಾಗಿದ್ದೀವಿ ಅಂತಿಷ್ಟು ಒಟ್ಟದರ ಅರ್ಥ. ಅದು ಹಿಂದಿನ ಮಂತ್ರದಲ್ಲಿ ದ್ವಿವಚನ ಬಂದಿದೆ, ಇಲ್ಲಿ ಏಕವಚನ ಬಂದಿದೆ. ಆದ್ರಿಂದ ಪಾನ ಮಾಡ್ದ ಸುಕೃತವನ್ನು ಪಾನ ಮಾಡ್ತಿರುವವರು ಇಬ್ಬರು ವ್ಯಕ್ತಿಗಳಲ್ಲ, ಒಬ್ಬನೇ ವ್ಯಕ್ತಿ ಎರಡು ರೂಪ. ಮತ್ತು ಅವನು ಯಾರು ಅಂದ್ರೆ ಸಕಲ ಗುಣಗಣ ವಿಶಿಷ್ಟನಾದ ಬ್ರಹ್ಮ ಅಂತಿಷ್ಟು ಅದರಿಂದ ತಿಳಿದು ಬರ್ತದೆ. ಅದನ್ನೇ ಇಲ್ಲಿ ಆಚಾರ್ಯರು ವಿಶೇಷಣಾಚ್ಯ ಅಂತ ಹೀಗೆ ಹೇಳಿರೋದು. ಬ್ರಹ್ಮ ಶಬ್ದ ಅನ್ನೋದು ಭಗವಂತನನ್ನ ಮಾತ್ರ ಹೇಳ್ತದೆ ಅನ್ನೋದು ಎಲ್ಲಿ ನಮಗೆ ತಿಳಿದು ಬರ್ತದೆ ಅಂದ್ರೆ, ಅದಕ್ಕೆ ಆಚಾರ್ಯರು ಭಾಷ್ಯದಲ್ಲಿ ಆ ಪುರಾಣ ವಾಕ್ಯವನ್ನು ಕೊಟ್ಟಿದ್ದಾರೆ. ಪೃಥಕ್ ಗುಪ್ತುಂ ಗುಣಾಸ್ತಸ್ಯ ನ ಶಕ್ಯಂತೆ ಮಿತತ್ವತಃ ಯತೋಸ್ಯ ಬ್ರಹ್ಮಶಬ್ದೇನ ಸರ್ವೇಷಾಂ ಗ್ರಹಣಂ ಭವೇತ್. ಈಗ ಬ್ರಹ್ಮ ಅನಂತ ಗುಣ, ಆ ಎಲ್ಲ ಅನಂತ ಗುಣಗಳನ್ನ ನಮಗೆ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ, ವರ್ಣನೆ ಮಾಡ್ಲಿಕ್ಕೂ ಸಾಧ್ಯ ಆಗೋದಿಲ್ಲ, ಮತ್ತೆ ಹೇಳಲಿಕ್ಕೂ ಸಾಧ್ಯ ಆಗೋದಿಲ್ಲ. ಆದ್ರಿಂದ ಯತಃ ಯಾವ ಕಾರಣ ಹೀಗಿದೆಯೋ ಅತಃ ಆ ಕಾರಣದಿಂದ ಬ್ರಹ್ಮ ಒಂದು ಶಬ್ದನ ಹೇಳಿಬಿಟ್ರೆ ಎಲ್ಲಾ ಗುಣಗಳನ್ನು ಕೂಡ ಗ್ರಹಿಸಿದಂತಾಯ್ತು. ಏತಸ್ಮಾತ್ ಬ್ರಹ್ಮ ಶಬ್ದೋಯಂ ವಿಷ್ಣುರೇವ ವಿಶೇಷಣಂ. ಆದ್ರಿಂದ ಎಲ್ಲಿಯಾದರೂ ಬ್ರಹ್ಮ ಎಂಬುದಾಗಿ ವಿಶೇಷಣ ಬಂದ್ರೆ
ಅದು ವಿಷ್ಣುವಿಗೆ ವಿಶೇಷಣ ಆಗಬೇಕು. ಅಮಿತಾಹಿ ಗುಣ ಯಸ್ಮಾತ್ ನಾನ್ಯೇಷಾಂ ತಮೃತೆ ವಿಭುಂ ಅಥವಾ ಪ್ರಭುಂ. ಯಾಕೆಂದ್ರೆ ಬ್ರಹ್ಮಶಬ್ದದಿಂದ ವಾಚ್ಯವಾದದ್ದು ಅಮಿತ ಗುಣಗಳು. ಈ ಎಲ್ಲ ಅಮಿತ ಗುಣಗಳು ಇರುವುದು ಪರಬ್ರಹ್ಮನಿಗೆ ಮಾತ್ರ, ಹೊರತು ಬಿನ್ಯಾರಿಗೂ ಕೂಡ ಇಲ್ಲ ಅಂತ ಅರ್ಥ. ಬ್ರಹ್ಮಶಬ್ದ ಬಂದಲ್ಲೆಲ್ಲ ಹೀಗೆ ತಗೋಬೇಕು. ಇದಕ್ಕೆ ಒಂದು ಅಪವಾದ ಏನಿರ್ತದೆ ಅಂದ್ರೆ, ಎಲ್ಲಿಯಾದರೂ ಅದಕ್ಕೆ ಇದಕ್ಕೆ ಬಾಧಕ ಇದ್ರೆ, ಈ ಸರಸ್ವತಿಪತಿಯಾದ ಬ್ರಹ್ಮ ಅಂತ ಬಂದ್ರೆ ಅಲ್ಲಿ ಚತುರ್ಮುಖ ಬ್ರಹ್ಮನನ್ನು ತಗೊಳ್ಬೇಕು. ಅದು ಬಿಟ್ರೆ ಬ್ರಹ್ಮಶಬ್ದ ಬೇರೆ ಕಡೆ ಎಲ್ಲಿಯಾದರೂ ಇಂಥ ಶಾಸ್ತ್ರದ ಭಾಗದಲ್ಲಿ ವಿಶೇಷವಾಗಿ ಬಂದಲ್ಲೆಲ್ಲ ಪರಬ್ರಹ್ಮನನ್ನೇ ತಗೊಳ್ಬೇಕು ಅಂತ ಅದರ ತಾತ್ಪರ್ಯ. ಯಾಕಂದ್ರೆ ಅವನೇ ಗುಣಪೂರ್ಣನಾಗಿದ್ದಾನೆ. ಟೀಕಾದಲ್ಲಿ ತಸ್ಯ ಗುಣಾಃ ಅಮಿತತ್ವತಃ ವಿವಿಚ್ಯ ವಕ್ತುಂ ಯಥೋ ವಕ್ತುಂ ನ ಶಕ್ಯಂತೆ. ಅದನ್ನ ಪ್ರತ್ಯೇಕವಾಗಿ ಇಂತಿಂಥ ಗುಣಗಳು ಅಂತ ಹೇಳಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ನ ಶಕ್ಯಂತೆ ಅತಃ ತಸ್ಮಿನ್ ಬ್ರಹ್ಮಶಬ್ದ ಪ್ರಯುಜ್ಯತೆ. ಅದಕ್ಕಾಗಿ ಅವನನ್ನು ವರ್ಣನೆ ಮಾಡುವುದಕ್ಕಾಗಿ ಶಾಸ್ತ್ರ ಬ್ರಹ್ಮಂ ಶಬ್ದವನ್ನು ಪ್ರಯೋಗ ಮಾಡಿದೆ. ಆದ್ರಿಂದ ಬ್ರಹ್ಮಶಬ್ದ ಪ್ರಯೋಗ ಮಾಡಿದರೆ ಎಲ್ಲಾ ಗುಣಗಳನ್ನು ಕೂಡ ಗ್ರಹಣ ಮಾಡಿದಂತಾಗ್ತದೆ ಅಂತ ತಾತ್ಪರ್ಯ. ಸಂಸ್ಕೃತ ಅಧ್ಯಯನ ಮಾಡುವವರಿಗೆ ಬೇಸಿಕಲಿ ತಿಳಿದು ಬರೋದು ಏನಂದ್ರೆ, ಬ್ರಹ್ಮ ಶಬ್ದ ಹ್ರಸ್ವವಾಗಿ ಬಂದ್ರೆ, ಬ್ರಹ್ಮ ಬ್ರಹ್ಮಣಿ ಬ್ರಹ್ಮಾಣಿ ಅಂತ ಬಂದ್ರೆ ಇದು ಪರಬ್ರಹ್ಮನ ಹೇಳ್ತದೆ. ಬ್ರಹ್ಮ ಬ್ರಹ್ಮಾಣವು ಬ್ರಹ್ಮಾಣ ಅಂತ ಬಂದ್ರೆ ಅದು ಪರಮಾತ್ಮನ ಚತುರ್ಮುಖ ಬ್ರಹ್ಮನ ಹೇಳ್ತದೆ ಅಂತ ಇದು ಬೇಸಿಕ್ ವಿಚಾರ. ಅದಿರಲಿ. ಆದ್ರೆ ಪರಮಾತ್ಮನ ವಿಷಯದಲ್ಲಿ ದೀರ್ಘವಾಗಿ ಬಂದ್ರು ಹ್ರಸ್ವವಾಗಿ ಬಂದ್ರು ಅದು ಭಗವಂತನನ್ನೇ ಹೇಳ್ತದೆ. ಎಲ್ಲಾ ಶಬ್ದಗಳು ಅವನಿಗೆ ಸಲ್ಲಬೇಕು. ಆದ್ರೆ ಹೇಗೆ ಬಂದರೂ ಕೂಡ ಬ್ರಹ್ಮಶಬ್ದವೇ ಬರಲಿ ಏನೇ ಬರಲಿ, ಅದಕ್ಕೆ ಅಪವಾದ ಇದ್ರೆ ಅಲ್ಲಿ ಮತ್ತೆ ಅದನ್ನು ಬಿಟ್ಟು ಬೇರೆಯವರನ್ನು ತಗೊಳ್ಬೇಕು. ಅದಕ್ಕೆ 2 ಉದಾಹರಣೆಗಳನ್ನು ಹೇಳ್ತೇನೆ. ಮಮ ಯೋನಿರ್ ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಸಂಭವ ಸರ್ವಭೂತಾನಾಂ ತಥೋ ಭವತಿ ಭಾರತ ಅಂತ ಭಗವದ್ಗೀತಾ ಇದೆ. ಮಮ ಯೋನಿ ಮಹದ್ ಬ್ರಹ್ಮ ಅಂತಿದೆ ನೋಡಿ. ಅಲ್ಲಿ ಬ್ರಹ್ಮ ಅಂತಿದೆ ಅಕಾರಾಂತವಾಗಿದೆ. ಇದು ಅಕಾರಾಂತ ಅಂದ್ರೆ ಹ್ರಸ್ವವಾಗಿದೆ. ನನ್ನ ಅಕಾರಾಂತ ಅನ್ಬಾರ್ದು, ನನ್ನ ನಕಾರಾಂತವಾದ ಶಬ್ದವೇ. ಮಮ ಯೋನಿ ಮಹದ್ ಬ್ರಹ್ಮ. ಮಹದ್ ಬ್ರಹ್ಮ ಅನ್ಸ್ಕೊಂಡಿರುವ ಲಕ್ಷ್ಮೀದೇವಿ ಅವಳು ಮಮ ಯೋನಿ, ನನ್ನ ಪತ್ನಿಯಾಗಿದ್ದಾಳೆ, ಅವಳಲ್ಲಿ ನಾನು ಗರ್ಭಾಧಾನ ಮಾಡ್ತೀನಿ ಅಂತ ಭಗವಂತ ಹೇಳ್ತಾನೆ. ಇಲ್ಲಿ ಬ್ರಹ್ಮ ಅಂತ ಹ್ರಸ್ವವಾಗಿ ಬಂದರೂ ಕೂಡ ಅದು ಪರಮಾತ್ಮನ ಹೇಳ್ತಿಲ್ಲ. ಯಾಕೆಂದ್ರೆ ಮಮ ಯೋನಿ ಅಂತ ಮತ್ತೆ ಪರಮಾತ್ಮನೇ ಅದನ್ನು ಹೇಳ್ತಿರೋದು. ಆದ್ರಿಂದ ಅಲ್ಲಿ ಲಕ್ಷ್ಮೀದೇವಿ ಅಂತ ತಿಳ್ಕೋಬೇಕು. ಹಾಗೇನೆ ಯೋ ಬ್ರಹ್ಮಾಣಂ ವಿದತಾತಿ ಪೂರ್ವಂ ಯೋ ವೈ ವೇದಾಂಶ್ಚ ಪ್ರಹಿಣೋತಿ ತಸ್ಮೈ ಅಂತ ಹೀಗೆ ಬಂದಿರೋದ್ರಿಂದ ಅಲ್ಲಿ ನಾವು ಯಾರನ್ನು ತಿಳ್ಕೋಬೇಕು? ಬ್ರಹ್ಮಾಣೋ ಬ್ರಹ್ಮಾಣ ಅಂತ ಶಬ್ದದ ದ್ವಿತೀಯ ವಿಭಕ್ತಿ ಏಕವಚನ ಅದು. ಆದ್ರಿಂದ ಅಲ್ಲಿ ಬ್ರಹ್ಮ ಅಂದ್ರೆ ಸಹಜವಾಗಿ ಚತುರ್ಮುಖ ಅಂತಾನೆ ತಿಳ್ಕೋಬೇಕು. ಮೂಲತಃ ಅದು ಭಗವಂತನಿಗೆ ವಾಚಕ, ಆದ್ರೆ ಪರಮಾತ್ಮನನ್ನೇ ತಿಳ್ಕೋಬೇಕು. ಅಲ್ಲಿ ಚತುರ್ಮುಖ ಬ್ರಹ್ಮನನ್ನೇ ತಿಳ್ಕೋಬೇಕು. ಯಾಕೆಂದ್ರೆ ಬ್ರಹ್ಮನನ್ನು ಸೃಷ್ಟಿ ಮಾಡಿ ಅವನಿಗೆ ವೇದೋಪದೇಶ ಮಾಡ್ತಿದ್ದಾನೆ ಅಂತ ಬಂದಿದೆ. ಮತ್ತೆ ಇನ್ನೊಂದು ಪರಮೋಪನಿಷತ್ತಿನ ವೇದವಾಕ್ಯ ನಾವು ಹಿಂದೆ ನೋಡಿದ್ದೀವಿ. ಬ್ರಹ್ಮ ಅನ್ನೋ ಶಬ್ದ ಹ್ರಸ್ವವಾಗಿ ಬಂದ್ರೆ ಪರಮಾತ್ಮನಿಗೆ ವಾಚಕ ಹೌದು, ಆದ್ರೆ ಬ್ರಹ್ಮಾಣಿ ಜೀವ ಸರ್ವೇ ಪರಬ್ರಹ್ಮಾಣಿ ಮುಕ್ತಿಕಾ ಅಂತ ಪರಮೋಪನಿಷತ್ತು ಏನಿದೆ, 10 ಉಪನಿಷತ್ನಲ್ಲಿ ಸೇರಿದ್ದಲ್ಲ, ಬೇರೆ ಒಂದು. ಅಲ್ಲಿ ಬ್ರಹ್ಮಾಣಿ ಜೀವ ಸರ್ವೇಪಿ ಅಂತ ಬ್ರಹ್ಮ ಶಬ್ದವನ್ನು ಹ್ರಸ್ವವಾಗಿ ಇದೆಲ್ಲರಿಗೂ ಜೀವರಿಗೆ ಅದು ವಾಚಕ. ಬ್ರಹ್ಮಾಣಿ ಜೀವ ಸರ್ವೇಪಿ ಪರಬ್ರಹ್ಮಾಣಿ ಮುಕ್ತಿಕಾ. ಅದೇ ಬ್ರಹ್ಮ ಅನ್ನೋ ಶಬ್ದ ಹ್ರಸ್ವವೇ ಜೀವರಿಗೆ, ಮುಂದೆ ಮುಕ್ತರಿಗೆ, ಮುಂದೆ ಪ್ರಕೃತಿ ಪರಮಂ ಬ್ರಹ್ಮ ಲಕ್ಷ್ಮೀದೇವಿಗೆ ಅಲ್ಲೂ ಕೂಡ ಬ್ರಹ್ಮ ಅನ್ನೋ ಶಬ್ದವೇ ಹೀಗೆ ಕಂಟಿನ್ಯೂ ಆಗ್ತಾ ಹೋಗಿದೆ. ಆದ್ರಿಂದ ಬ್ರಹ್ಮ ಅನ್ನೋದು ಪರಮಾತ್ಮನಿಗೆ, ಬ್ರಹ್ಮ ಅನ್ನೋದು ಚತುರ್ಮುಖ ಬ್ರಹ್ಮನಿಗೆ ಅನ್ನೋದೊಂದು ಬೇಸಿಕ್ ನಿಯಮ ಅಷ್ಟೆ. ಪರಮಾತ್ಮನಲ್ಲಿ ಎಲ್ಲ ವಿಷಯಗಳಿಗೂ ಅಪವಾದ ಇರ್ತದೆ. ವಿಶೇಷಣಾಚ್ಚ ಯಸ್ಯೇತುರಿತ್ಯಾದಿನ ಯಜಮಾನಾನಾಂ ಆಶ್ರಯತ್ವೇನ. ಯಜ್ಞ ಮಾಡುವವರಿಗೆ ಆಶ್ರಯ ಯಾರು? ಈ ಪರಬ್ರಹ್ಮನ ಅವನೇ ಆಶ್ರಯನಾಗಿದ್ದಾನೆ. ಅವನನ್ನ ಬ್ರಹ್ಮ ಶಬ್ದದಿಂದ ಮತ್ತು ಏಕವಚನದಿಂದ ಅಕ್ಷರ ಶಬ್ದದಿಂದ ಕೂಡ ವಿಶೇಷಣ ಕೊಟ್ಟಿರುವುದರಿಂದ ಪಿಬಂತವು ಅಂದ್ರೆ ಯಾರಾಗಬೇಕು? ಭಗವಂತನ 2 ರೂಪಗಳೇ ಆಗಬೇಕು. ಅದಕ್ಕಾಗಿ ವಿಶೇಷಣಾಚ ಅನ್ನೋದನ್ನ ಏಕವಚನೇನ ವಿಶೇಷಣಾತ್, ಬ್ರಹ್ಮ ಶಬ್ದೇನ ವಿಶೇಷಣಾತ್, ಮತ್ತೆ ಅಕ್ಷರ ಶಬ್ದೇನ ವಿಶೇಷಣಾತ್ ಅಂತ ಇಷ್ಟು ತಿಳ್ಕೋಬೇಕು. ಬ್ರಹ್ಮಶಬ್ದ ಅನ್ನೋದು ಬಹಳ ಮಹತ್ವದ್ದು. ವೈಯಕ್ತಿಕ ಅನುಸಂಧಾನ ದೃಷ್ಟಿಯಿಂದಲೂ ಕೂಡ ಆಧಿ ವ್ಯಾಧಿ ನಿಮಿತ್ತೇನ, ದೈಹಿಕ ರೋಗ ಮಾನಸಿಕ ರೋಗ ಇದ್ದಾಗ ಭಗವಂತನ ಗುಣಗಳನ್ನ ನಮ್ಗೆ ಹೇಳಲಿಕ್ಕಾಗದೆ ಹೋದ್ರೆ ಗುಣಾನಾಂ ಸ್ಮರಣಾಶಕ್ತವು ವಿಷ್ಣು ಬ್ರಹ್ಮತ್ವಂ ಸ್ಮರ್ತವ್ಯಂ, ಭಗವಂತನನ್ನು ಬ್ರಹ್ಮ ಎಂಬುದಾಗಿ ಉಪಾಸನೆ ಮಾಡಬೇಕು. ಅದೊಂದು ಮುಕ್ತಿಗೆ ಬಹಳ ದೊಡ್ಡ ಸೋಪಾನ ಅಂತ ಶಾಸ್ತ್ರ ಅದು ವರ್ಣನೆ ಮಾಡಿದೆ. ಮುಂದೆ ಅದು ಬರ್ತದೆ, ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಮುಂದೆ ಬರೋದಿದೆ. ಆಧಿ ವ್ಯಾಧಿ ಅಂದ್ರೆ ದೈಹಿಕ ರೋಗ ಮತ್ತು ಮಾನಸಿಕ ರೋಗ ಅಂತ ಅರ್ಥ. ನಾನು ತುಂಬಾ ಸರಿ ನನ್ನ ವೈಯಕ್ತಿಕ ಅನುಸಂಧಾನದ ಮೂಲಕ ನಿಮ್ಗೆ ಹೇಳಿದ್ದೇನೆ. ಆಧಿ ಅಂದ್ರೆ
ಅದು ವ್ಯಾಧಿ ಅಂದ್ರೆ ದೇಹಕ್ಕೆ ಬರುವ ರೋಗ ಮುಪ್ಪು ಅದು ಮಾತ್ರ. ಆಧಿ ಅಂತಂದ್ರೆ ಮಾನಸಿಕ ರೋಗ ಅಂದ್ರೆ ಯಾವುದೋ ಸ್ಕಿಜೋಫ್ರೇನಿಯಾ ಮೊದಲಾದ ರೋಗಗಳು ಮಾತ್ರ ಅಲ್ಲ. ಶಾಸ್ತ್ರ ನನಗೆ ಅರ್ಥ ಆಗ್ತಿಲ್ಲ, ಶಾಸ್ತ್ರದ ಮೇಲೆ ನಂಬಿಕೆ ಬರ್ತಾ ಇಲ್ಲ, ದೇವರ ಗುಣಗಳ ಬಗ್ಗೆ ಭಗವಂತನ ಶಾಸ್ತ್ರ ಏನೇನು ವರ್ಣನೆ ಮಾಡಿದೆ ಅದ್ರ ಬಗ್ಗೆ ಸ್ಪಷ್ಟತೆ ಬರ್ತಾ ಇಲ್ಲ ಅನ್ನುವುದೊಂದು ದೊಡ್ಡ ರೋಗ. ರೋಗಗಳು ಅಂದ್ರೆ ಮಾನಸಿಕ ರೋಗಗಳು ಅಂದ್ರೆ ಮನಃಶಾಸ್ತ್ರದಲ್ಲಿ ಹೇಳಿದ ರೋಗಗಳು ಮಾತ್ರ ಅಲ್ಲ, ಶಾಸ್ತ್ರ ಅರ್ಥ ಆಗ್ತಿಲ್ಲ ಅನ್ನೋದು ಇನ್ನೂ ದೊಡ್ಡ ರೋಗ. ಶಾಸ್ತ್ರ ಕನ್ವಿನ್ಸ್ ಆಗ್ತಿಲ್ಲ ಅನ್ನೋದು ದೊಡ್ಡ ರೋಗ. ಅದನ್ನು ಕೂಡ ಅಲ್ಲಿ ಒಂದು ಯಾವ ವ್ಯಾಖ್ಯಾನದಲ್ಲಿ ಬಂದಿಲ್ಲ ಹಾಗೆ ಆ ಪಾಯಿಂಟ್, ಅದನ್ನು ತಿಳ್ಕೋಬೇಕು. ಬ್ರಹ್ಮ ಅಂತ ತಿಳ್ಕೊಂಬೇಡಿ, ಭಗವಂತನ ದೊಡ್ಡವನು ಉಪಾಸನೆ ಮಾಡಿ ಇನ್ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ ಅಂತ ತಾತ್ಪರ್ಯ. ಹಾಗೇನೆ ಮುಂದೆ ಬ್ರಹ್ಮಸೂತ್ರ ಇನ್ನೊಂದು ಬರೋದಿದೆ, ಆತ್ಮೇತಿದು ಉಪದಿಶ್ಯಂತಿ ಗ್ರಾಹಯಂತಿ ಚ ಅಂತ. ಅಲ್ಲಿಯೂ ಕೂಡ ಆತ್ಮ ವಿಷ್ಣುರಿತಿ ಧ್ಯಾನಂ, ಆತ್ಮ ಅಂದ್ರೆ ಸ್ವಾಮಿ ಅಂತರ್ಯಾಮಿ ಅಂತ ಅರ್ಥ. ಭಗವಂತನನ್ನ ಆತ್ಮ ಎಂಬ ಶಬ್ದದಿಂದ ನಾವು ವಿಶೇಷಣ ಪೂರ್ವಕವಾಗಿ ಧ್ಯಾನ ಮಾಡಬೇಕು. ಅದನ್ನು ಕೂಡ ಬ್ರಹ್ಮ ಶಬ್ದ ಹೇಗೋ ಆತ್ಮ ಶಬ್ದವೂ ಕೂಡ ಹೀಗೆ ಉಪಾಸನೆಗೆ ತುಂಬಾ ಮಹತ್ವದ್ದು, ಮುಕ್ತಿಯ ಪ್ರಾಪ್ತಿಗೆ ಬಹಳ ಮಹತ್ವದ್ದು. ಅದನ್ನು ಬಿಡಬಾರದು ಅಂತ ಅಲ್ಲೊಂದು ಮುಂದೆ ಅದನ್ನು ಬಂದಿದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.